ನೋಡ್ತಿದ್ರೆ ರಕ್ಷಿತಾಗಿಂತ ಕಾವ್ಯನೇ ಬೆಟರ್ ಥರ್ಡ್ ಪೊಸಿಷನಲ್ಲಿ. ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಿರೋದು ಗಿಲ್ಲಿ, ಅಶ್ವಿನಿ, ರಕ್ಷಿತಾ ಟಾಪ್ 3ನಲ್ಲಿ ಇರ್ತಾರೆ ಅಂತ. ಯಾಕಂದರೆ ರಕ್ಷಿತಾ ಕ್ರೆಡಿಬಿಲಿಟಿ ಜಾಸ್ತಿ ಇದೆ ಬಿಗ್ ಬಾಸ್ಗೆ ಕಂಪೇರ್ ಟು ಕಾವ್ಯ. ಕಾವ್ಯ ಶ್ಯಾಡೋ ಆಫ್ ಗಿಲ್ಲಿ, ಓಕೆನಾ. ಆದರೆ ರಕ್ಷಿತಾ ಇಂಡಿವಿಜುವಲ್ ಆಟ, ಯಾರ ಮಾತನ್ನು ಕೇಳಿಲ್ಲ. ಅವಳಿಗೆ ಏನು ಅನಿಸುತ್ತೆ ಅದನ್ನೇ ಆಟ ಆಡಿದ್ದಾರೆ ರಕ್ಷಿತಾ ಅಂತ ಹೇಳ್ಬಿಟ್ಟು ಸುಮಾರು ಜನ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ರಕ್ಷಿತಾ, the way she got eliminated on the day 1, the way ಆಕೆಯನ್ನು ಟ್ರೀಟ್ ಮಾಡಿದ್ದು, ಕ್ರಮೇಣವಾಗಿ ಆಕೆಯನ್ನು ಮೂಲೆ ಗುಂಪು ಮಾಡಿದ್ದು ಜಾನ್ವಿ ಆ್ಯಂಡ್ ಅಶ್ವಿನಿ ಗ್ಯಾಂಗು, ಒಂಟಿಯಾಗಿ ಬದುಕಿದ್ದು ಮತ್ತು ಕರ್ನಾಟಕದ ಅನುಕಂಪ ತಗೊಂಡು ಏನು ಮುಂದೆ ಬಂದ್ರಲ್ಲ, ಅವರ ಸ್ವೀಟ್ನೆಸ್ಸು, ಅವ್ರ ಕೈಂಡ್ನೆಸ್ಸು, ಅವ್ರ ಕ್ಯೂಟ್ನೆಸ್ಸು ಸುದೀಪ್ಗೂ ಮೆಚ್ಚುಗೆಯಾಗಿ ಕರ್ನಾಟಕಗೂ ಮೆಚ್ಚುಗೆ ಆದಾಗ ಶಿ ಹ್ಯಾಡ್ ಎ ಚಾನ್ಸ್ ಟು ಸ್ಟೇ ಇನ್ ಟಾಪ್ 3. ಬಟ್ ಇನ್ ದ ಲಾಸ್ಟ್ 10 days ನೀವು 10 ಎಪಿಸೋಡ್ ತೆಗೆದು ನೋಡಿದಾಗ ರಕ್ಷಿತಾವನ್ನು ನೀವು ನೋಡ್ತಾ ಇಲ್ಲ, ಅವರನ್ನು ಕಾಣಿಸ್ತಾ ಇಲ್ಲ, ಮನೆಯಲ್ಲಿ ಇದಾರೋ ಇಲ್ವೋ ಅನ್ನಿಸ್ತಾ ಇದೆ. ಅದಕ್ಕೋಸ್ಕರ ಅವರನ್ನು ನನ್ನ ಟಾಪ್ 3 ತರ್ತಾ ಇಲ್ಲ. ಸರ್, ನೀವು ಹೇಳ್ತಾ ಇದ್ರಿ ಗಿಲ್ಲಿ ಹೈ ಪಾಯಿಂಟಲ್ಲೇ ಇದ್ದಾರೆ ಬಂದಾಗಿಂದ ಅಂತ ಹೇಳ್ಬಿಟ್ಟು. ಗಿಲ್ಲಿ ಯಾಕೆ ಹೈ ಪಾಯಿಂಟಲ್ಲಿ ಇದ್ದಾರೆ ಅಂತ ಅನ್ನೋದನ್ನ ಸುದೀಪ್ ಸರ್ ಕಳೆದ ವೀಕೆಂಡಲ್ಲಿ ಹೇಳಿದ್ರು. ಅಂದರೆ ಫುಲ್ ಸೀಸನ್ ನೋಡ್ಕೊಂಬಂದಿದ್ಯಾ ಅಂತ ಅಂದಾಗ ಅಫ್ಕೋರ್ಸ್ ನಾನು ಸೀಸನ್ ಎಲ್ಲ ನೋಡ್ಕೊಂಬಂದಿದ್ದೀನಿ, ನನಗೆ ಪ್ರಥಮ್ ಮತ್ತು ಹನುಮಂತು ಫೇವ್ರೇಟು. ಅವರ ಒಂದು ಗೇಮ್ ಏನಿದೆ ಅದನ್ನು ನಾನು ಅಳವಡಿಸ್ಕೊಂಡಿದ್ದೀನಿ ಅನ್ನೋ ಒಂದು ಮಾತನ್ನು ಹೇಳಿದ್ರು ಗಿಲ್ಲಿ. ಸೊ ಹೀಗಾಗಿ ಗಿಲ್ಲಿ ಅನ್ನೋ ಒಂದು ಇಂಡಿವಿಜುವಲಿಟಿ ಎಲ್ಲಿರುತ್ತೆ ಅನ್ನೋದನ್ನು ಅಶ್ವಿನಿ ಅವರು ಕೂಡ ಪ್ರಶ್ನೆ ಮಾಡಿದ್ರು. ಈ ಸಾಕಷ್ಟು ಕನ್ನಡಿಗರು ಕೂಡ ಅದನ್ನು ಪ್ರಶ್ನೆ ಮಾಡ್ತಿದ್ದಾರೆ. ಹನುಮಂತು ಪ್ರಥಮ್ನ ಅಂದರೆ ಅವ್ರನ್ನ ಸ್ಫೂರ್ತಿಯಾಗಿ ತಗೊಂಡು ಆಟ ಆಡಿದ್ರೆ ಇವರ ಒಂದು ಇಂಡಿವಿಜುವಲಿಟಿ ಎಲ್ಲೋಗುತ್ತೆ ಅಂತ ಹೇಳ್ಬಿಟ್ಟು. ಏನು ತಪ್ಪಿದೆ ಹೇಳಿ ನೋಡೋಣ. ಈಗ ವಿರಾಟ್ ಕೊಹ್ಲಿ, ನಾನು ಸಚಿನ್ ತೆಂಡೂಲ್ಕರ್ನ ಮಾದರಿಯಾಗಿ ಇಟ್ಕೊಂಡು ಆಟ ಆಡ್ತಾ ಇದ್ದೀನಿ, ಅವರ 100s, ಅವರ ಕನ್ಸಿಸ್ಟೆನ್ಸಿ ಅನ್ನು ನಾನು ಮಾದರಿಯಾಗಿ ಇಟ್ಕೊಂಡಿದ್ದೀನಿ, ಅಥವಾ ರಾಹುಲ್ ದ್ರಾವಿಡ್ನ ಮಾದರಿಯಾಗಿ ಇಟ್ಕೊಂಡಿದ್ದೀನಿ ಅಂತ ಹೇಳೋದಾದರೆ, ಬಿಗ್ ಬಾಸ್ಗೆ ಹುಟ್ಟಿರ್ತಕ್ಕಂಥ ಪ್ರಥಮ್ ಅಂದ್ಕೊಂಡಿದ್ದೆ, ಬಿಗ್ ಬಾಸ್ಗೆ ಇನ್ನೊಬ್ಬ ಹುಟ್ಟಿರ್ತಕ್ಕಂಥದ್ದು ಗಿಲ್ಲಿ. ಸೊ ಗಿಲ್ಲಿಗೆ ಕ್ಯಾಮ್ರಾ ಅಂದರೆ ಏನು ಗೊತ್ತು, ಟಿ ವಿ ಆಡಿಯನ್ಸ್ ಅಂದರೆ ಏನು ಗೊತ್ತು, ಅವನಿಗೆ ಕಾಮಿಡಿ ಟೈಮಿಂಗ್ ಅಂದರೆ ಏನು ಗೊತ್ತು. ಸೊ ಹಿ ನೋಸ್ ದಿ ಆಡಿಯನ್ಸ್ ಪಲ್ಸ್. ಸೊ ಅದು ಅವ್ನು ಕಸಬಾದರೆ, ಪ್ರೊಫೆಷ್ನಲಿಸಮ್ ಇನ್ ಆ್ಯಕ್ಟಿಂಗ್ ತೋರಿಸ್ತಾ ಇದ್ದರೆ ಯು ಶುಡ್ ಅಪ್ರಿಷಿಯೇಟ್ ಗಿಲ್ಲಿ. ಸ್ಫೂರ್ತಿಯಾಗಿ ಹನುಮಂತನ ಪ್ರಥಮನ ಇಟ್ಕೊಂಡಿದ್ದಾರೆ ಅಂದರೆ ದೇ ಆರ್ ವಿನ್ನರ್ಸ್. ಐಸೆ ವಿನ್ನರ್ನ ನೀವು ಸ್ಫೂರ್ತಿಯಾಗಿ ಇಟ್ಕೊಳ್ಳೋದು, ಇನ್ನು ಯಾರು ಲೂಸರ್ನ ಇಟ್ಕೊತೀರಾ? ಏನು ಲಾಯರ್ ಜಗದೀಶ್ನ ಇಟ್ಕೊತೀರಾ ಅಥವಾ ಬೇರೆ ಯಾರನ್ನ ಇಟ್ಕೊತೀರಾ? ಸ್ಫೂರ್ತಿಯಾಗಿ ಯಾರು ಗೆದ್ದಿದ್ದಾರೆ ಅವ್ರು ಇಟ್ಕೊಳ್ಳೋದು ಇಸ್ ಅ ವೆರಿ ವೆರಿ ಗುಡ್ ಥಿಂಗ್. ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಡೆವಿಲಲ್ಲಿ ಮಾಡಿರ್ತಕ್ಕಂಥ ಗಿಲ್ಲಿಯವರ ನಟನೆಯನ್ನು ಅನೇಕರು ಮೆಚ್ಕೊಂಡಿದ್ದಾರೆ. ಅವರು ಮಾಡಿರ್ತಕ್ಕಂಥ ಯೂಟ್ಯೂಬು, ಬಿಗ್ ಬಾಸ್ ಬರೋಕ್ಕೂ ಮುಂಚೆನೇ ಮಾಡಿರ್ತಕ್ಕಂಥ ಸಿಂಗಲ್ ಟೇಕ್ ಕಾಮಿಡಿ, ಮಂಡ್ಯ ಶೈಲಿಯಲ್ಲಿ ಮಾಡಿರ್ತಕ್ಕಂಥ ಕಾಮಿಡಿಯನ್ನು ಅನೇಕ ಜನ ಮಿಲಿಯನ್ ಗಟ್ಟಲೆ ನೋಡಿದ್ದಾರೆ. ಸೊ ಯು ಆರ್ ಸೀಯಿಂಗ್ ಒನ್ ಸ್ಟಾರ್, ಒನ್ ಕಮಿಡಿಯನ್ ಲೈಕ್ ಹೌ ಚಿಕ್ಕನ್ನ ಇನ್ ದ ಲಾಸ್ಟ್ 10 years ಆಸ್ ಅ ಕಮಿಡಿಯನ್ ಎಲ್ಲ ಪಿಕ್ಚರ್ಲಿದ್ರು, ಹಾಗೆ ಮುಂದಿನ ದಿನಗಳಲ್ಲಿ ನೀವು ಗಿಲ್ಲಿಯನ್ನು ನೋಡ್ತೀರಾ. ಬಿಕಾಸ್ ಹಿ ಈಸ್ ಅ ನ್ಯಾಚುರಲ್ ಆ್ಯಕ್ಟರ್, ನ್ಯಾಚುರಲ್ ಕಮಿಡಿಯನ್. ರೆಸ್ಪೆಕ್ಟ್ ಗಿಲ್ಲಿ, ಅವ್ರ ಫ್ರ್ಯಾಂಕ್ನೆಸ್ಸು ಅದನ್ನೆಲ್ಲ ನೋಡ್ಕೊಂಬಂದಿದ್ದೀನಿ. ಯಾಕೆ ನೀವು ಕಲ್ತ್ಕೊಂಬರೋದ್ರಲ್ಲಿ ಏನು ತಪ್ಪಿದೆ ಹೇಳಿ? ಸೊ ಹಿ ಹ್ಯಾಸ್ ಲರ್ನ್ಡ್ ಆ್ಯಂಡ್ ಹ್ಯಾಸ್ ಕಮ್. ಸೊ ಐ ಅಪ್ರಿಷಿಯೇಟ್ ಗಿಲ್ಲಿಸ್ ಟ್ರಾನ್ಸ್ಪರೆಂಟ್ ಅಕ್ಸೆಪ್ಟೆನ್ಸ್. ಎಲ್ಲೋ ಒಂದು ಕಡೆ ನನಗೆ ಅನಿಸಿರೋದು, ಸ್ಪೆಷಲಿ ಗಿಲ್ಲಿಗೆ ಅಶ್ವಿನಿ ಅಂದರೆ ಇಷ್ಟ, ಅಶ್ವಿನಿಗೂ ಗಿಲ್ಲಿ ಅಂದರೆ ಇಷ್ಟ. ಯಾಕಂದರೆ ಅವ್ರು ಗುಡ್ ಪಾಯಿಂಟ್ಸ್ ಹೇಳಿ ಅಂತಂದಾಗ ತುಂಬ ಚೆನ್ನಾಗಿ ಹೇಳ್ತಾರೆ. ಮತ್ತು ಅವರು ಎಲ್ಲೂ ಬಿಟ್ಕೊಡೋದಿಲ್ಲ ಒಬ್ರನ್ನೊಬ್ರನ್ನ. ಯಾರು ಸೇವ್ ಆಗಬೇಕು ಅಂತ ಅಂದರೆ ಗಿಲ್ಲಿ ಅಶ್ವಿನಿ ಅವರೇ ಸೇವ್ ಆಗಬೇಕು ಅಂತ ಹೇಳ್ತಾನೆ, ಇವನ್ ಅಶ್ವಿನಿ ಅವರು ಗಿಲ್ಲಿ ಅವರೇ ಸೇವ್ ಆಗಬೇಕು. ನನಗೆ ಅನಿಸಿದ ಮಟ್ಟಿಗೆ ಗಿಲ್ಲಿಗೆ ಗೊತ್ತು, ನಾನೇನಾದರೂ ಸ್ವಲ್ಪ ಇಲ್ಲಿ ಡಲ್ಲಾಗಿ ಅದರ್ವೈಸ್ ಅಶ್ವಿನಿ ಅವ್ರನ್ನ ಲೀಡ್ ಮಾಡೋದಕ್ಕೆ ಬಿಟ್ಟರೆ ಅಶ್ವಿನಿ ಅವರು ಗೇಮ್ ವಿನ್ ಆಗ್ತಾರೆ ಅಂತ. ಯಾಕಂದರೆ ಇಷ್ಟು ವರ್ಷಗಳ ಕಾಲ ವುಮೆನ್ ಕಂಟೆಸ್ಟೆಂಟ್ ಒಬ್ಬರೇ ಗೆದ್ದಿರೋದು. ಎಲ್ಲೋ ಒಂದು ಕಡೆ ಹೊರಗಡೆ ಇವ್ರಿಗೆ ಜಾಸ್ತಿ ಕ್ರೇಜ್ ಕ್ರಿಯೇಟ್ ಆಗಿಬಿಟ್ಟು ಎಲ್ಲಿ ಅಶ್ವಿನಿ ಅವ್ರ ಕೈಗೆ ಕಪ್ಪು ಸಿಕ್ಬಿಡುತ್ತೋ ಅನ್ನೋ ಒಂದು ಕಾರಣಕ್ಕೆ ಅಶ್ವಿನಿ ಅವರನ್ನು ಟಾರ್ಗೆಟ್ ಮಾಡಿ, ಅಶ್ವಿನಿ ಅವ್ರು ಏನಾದರೂ ತಪ್ಪು ಮಾಡಿದ್ರೆ ಸಾಕು ಅವರ ಇಮೇಜ್ನ ಮತ್ತಷ್ಟು ಡ್ಯಾಮೇಜ್ ಮಾಡೋ ಕೆಲಸದಲ್ಲೇ ಗಿಲ್ಲಿ ನಿರತರಾಗಿರ್ತಾರೆ. ಕಾನ್ಸಂಟ್ರೇಷನ್ ಯಾವಾಗಲೂ ಅಶ್ವಿನಿ ಅವ್ರ ಕಡೆನೇ ಇರುತ್ತೆ ಅಂತ ಅನಿಸುತ್ತೆ ಗಿಲ್ಲಿ ಅವ್ರದ್ದು. ಸೊ ನಿಮಗೆ ಏನು ಅನಿಸುತ್ತೆ ಸರ್? ನೋಡ್ರಿ, ಆನೆನೇ ಹೊಡಿಬೇಕು. ನನ್ನ ನಿಯರೆಸ್ಟ್ ರೈವಲ್ ಗಿಲ್ಲಿಗೆ ಗೊತ್ತು ಇಸ್ ಅಶ್ವಿನಿ. ಬಿಗ್ ಬಾಸ್ ಮೇಲೆ 2 ತೂಕ ಇದೆ ಅಂತ ಹೇಳಿದ್ರೆ ಅದು ಗಿಲ್ಲಿ ಮತ್ತು ಅಶ್ವಿನಿ. ಸೊ ಅವನು ಆನೆ ಜೊತೆ ಆನೆನೇ ಹೊಡೆದಾಡಬೇಕು. ಹಿ ವಿಲ್ ನಾಟ್ ಗೋ ಆ್ಯಂಡ್ ಫೈಟ್ ವಿತ್ ಧ್ರುವಂತ್ ಆರ್ ಧನು. ಹಿ ಈಸ್ ಫೈಟಿಂಗ್ ಯಾರು ನಂಬರ್ 2 ಅಂತ ಪ್ರತಿ ಭಾನುವಾರ ಶನಿವಾರ ಎಪಿಸೋಡಲ್ಲಿ ಗೊತ್ತಾಗ್ತಾ ಇದೆ ಗಿಲ್ಲಿಗೆ. ನನ್ನನ್ನು ಬಿಟ್ಟರೆ ಅಶ್ವಿನಿ ಮೇಡಮ್ನ ಮಾತಾಡಿಸ್ತಾ ಇದ್ದಾರೆ. ಸೊ ಅವಳು ಕಂಟೆಂಡರ್ ನಂಬರ್ 2 ಅಂತ ಗೊತ್ತಾಗ್ತಾ ಇದೆ. ಸೊ ಅವ್ನು ಚಾಲೆಂಜ್ ಅಶ್ವಿನಿಗೆ ಮಾಡ್ತಾ ಇದ್ದಾನೆ. ಅದ್ರಲ್ಲಿ ಏನು ತಪ್ಪಿದೆ? ಅದು ಇಟ್ಸ್ ಆಲ್ ಅಬೌಟ್
ಪರ್ಸ್ನಾಲಿಟಿ ತಪ್ಪೇನಿಲ್ಲ. ತಪ್ಪಲ್ಲ, ಇಟ್ಸ್ ನಾಟ್ ರಾಂಗ್. ಆ್ಯಂಡ್ ಅಲ್ಲಿರೋದೇ ಮನುಷ್ಯ. ನಾನು ಹೇಳ್ತಾ ಇರೋದು ಇವರಿಬ್ರು ಚೆನ್ನಾಗೇ ಇದ್ದಾರೆ ಗೇಮ್ಗೋಸ್ಕರ. ಅಂದರೆ ಅವರಿಬ್ಬರಲ್ಲಿ ನಾನು ಗೆಲ್ಲಬೇಕು ಅಂತ ಎಷ್ಟು ಹಠ ಇದೆ ಅಂತ ಅಂದರೆ, ಗಿಲ್ಲಿನ ಟಕ್ಕರ್ಗೆ ಹೊಡೆಯೋದಕ್ಕೆ ಅಶ್ವಿನಿ ಅವರು ಯಾವಾಗಲೂ ಕಾಯ್ಕೊಂಡಿರ್ತಾರೆ, ಗಿಲ್ಲಿನೂ ಅಷ್ಟೇ ಅಶ್ವಿನಿ ಅವ್ರಿಗೆ ಟಕ್ಕರ್ ಹೊಡೆಯೋದಕ್ಕೆ ಯಾವಾಗಲೂ ಕಾಯ್ಕೊಂಡಿರ್ತಾರೆ ಅಂತ. ಸಿ ದಟ್ ಈಸ್ ಆಲ್ ಅಬೌಟ್ ಬಿಗ್ ಬಾಸ್. ಬಿಗ್ ಬಾಸ್ ಇಸ್ ಆಲ್ ಅಬೌಟ್ ಪರ್ಸ್ನಾಲಿಟಿ. ನಮ್ಮ ಒಂದು ವ್ಯಕ್ತಿತ್ವವನ್ನು ಹೇಗೆ ಯೂಸ್ ಮಾಡಿಕೊಂಡು ನಿಮ್ಮ ಮಾತಿನ ಶೈಲಿಯಲ್ಲಿ ಇನ್ನೊಬ್ಬರನ್ನ ಕುಗ್ಸೋದು, ನಿಮ್ಮನ್ನು ಮೆತ್ತಗೆ ಮಾಡೋದು, ನಿಮ್ಮನ್ನು ಬಾಯಿ ಮುಚ್ಚೋದೇ ಒಂದು ಆಟ. ಅದೇ ಬಿಗ್ ಬಾಸ್ ಇರೋದು. ನೀವೇನು ಅಲ್ಲಿ ಕೂತ್ಕೊಂಡು ಏನು ಯು ಆರ್ ನಾಟ್ ಕ್ರಿಯೇಟಿಂಗ್ ಎನಿ ಫ್ಯಾಮಿಲೀಸ್ ಆರ್ ಏನೋ ಲವ್ ಸ್ಟೋರಿ ಕ್ರಿಯೇಟ್ ಮಾಡ್ತಾ ಇಲ್ಲ. ಹೇಗೆ ನಿಮ್ಮ ವ್ಯಕ್ತಿತ್ವದಲ್ಲಿ ನಿಮ್ಮನ್ನು ಕುಗ್ಗಿಸ್ತೀನಿ, ಮಾತಲ್ಲಿ ಕಟ್ ಹಾಕ್ತೀನಿ ಅನ್ನೋದೇ ಬಿಗ್ ಬಾಸು. ಸೊ ಅದು ಗಿಲ್ಲಿ ಮಾಡ್ತಾ ಇದ್ದಾರೆ. ಸೊ ಅದ್ರಲ್ಲಿ ಏನು ತಪ್ಪಿಲ್ಲ. ಬಿಗ್ ಬಾಸ್ ಫಾರ್ಮ್ಯಾಟ್ ಇರೋದೇ ಅದು. ನೀವು ಹೋಗಿರೋದೇ ಅಲ್ಲಿ ನಿಮ್ಮ ಇರೋದೇ 11 ಜನ 12 ಜನ 18 ಜನ ಏನು ಸ್ಟಾರ್ಟ್ ಆಗುತ್ತೆ. ಈಗ ಬಂದಿರೋದು 8 ಜನ. ನೀವು ಅಷ್ಟರಲ್ಲೇ ಮಾಡಬೇಕು. ಸೊ ಇಟ್ಸ್ ಪಾರ್ಟ್ ಆಫ್ ದ ಗೇಮ್. ಗಿಲ್ಲಿ ಈಸ್ ಟಾರ್ಗೆಟಿಂಗ್ ಅಶ್ವಿನಿ ಗೌಡ.